Hello, my dear friends and my dear students. Welcome to our YouTube channel, Civil with Sudhir. ಸೊ ತುಂಬ ದಿವಸದಿಂದ ತುಂಬ ಸ್ಟೂಡೆಂಟ್ಸು SSC JE ಬಗ್ಗೆ ಕೇಳ್ತಾ ಇದ್ರು. ತುಂಬ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿದೆ. ಸ್ವಲ್ಪ ಏನೇನೋ ಡೌಟ್ಸ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಈಗ SSC JE ಇದು ಕಂಟಿನ್ಯೂಸ್ ಆಗಿ ಒಂದು ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದೊಂದು ವಿಡಿಯೋದಲ್ಲಿ ಒಂದೊಂದನ್ನ ಆರಾಮಾಗಿ ಒಂದೊಂದು ಟಾಪಿಕ್ನ ತೊಗೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತೀನಿ. ಒಂದರಲ್ಲಿ ಸಿಲೆಬಸ್ಸು, ಒಂದರಲ್ಲಿ ಎಕ್ಸಾಮ್ ಪ್ಯಾಟರ್ನು, ಒಂದರಲ್ಲಿ ಕಟ್ ಆಫು, ಈ ಥರ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತು ಇದು ಫಸ್ಟ್ ವಿಡಿಯೋ ಇದೆ SSC JE ಇದು 2025. ಇನ್ನು ನೋಟಿಫಿಕೇಶನ್ ಬಂದಿಲ್ಲ, ಬಟ್ ನೋಟಿಫಿಕೇಶನ್ ಯಾವಾಗ ಬರೋದಿದೆ ಅದ್ರ ಡೇಟ್ ಬಿಟ್ಟಿದ್ದಾರೆ. ಸೊ ಯಾಕೆಂದರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಇಯರ್ಲಿ ಕ್ಯಾಲೆಂಡರ್ ಬಿಡ್ತಾರೆ. ಬರೀ ಒಂದೇ ಎಕ್ಸಾಮ್ ಅವ್ರು ನಡೆಸೋದಿಲ್ಲ. JE ನಡೆಸ್ತಾರೆ, CHSL ನಡೆಸ್ತಾರೆ, CGL ನಡೆಸ್ತಾರೆ, MTS ನಡೆಸ್ತಾರೆ, ರೈಟ್, ಬೇರೆದೇ ಎಲ್ಲ ಎಕ್ಸಾಮ್ಸ್ ನಡೆಸ್ತಾರೆ. ಸೊ ದಟ್ ದೇ ವಾಂಟ್ ಒಂದು ಫುಲ್ ಇಯರ್ ಕ್ಯಾಲೆಂಡರ್ ಬಿಡ್ತಾರೆ. ಸೊ ಅದರಲ್ಲಿ SSC JEನೂ ಬಿಟ್ಟಿದ್ದಾರೆ. ಸೊ ಅದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. SSC JE ಅಂದ್ರೇನು, ನೋಟಿಫಿಕೇಶನ್ ಮೇಲೆ ಏನು ಅಪ್ಡೇಟ್ ಇದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಾ, ಸ್ವಲ್ಪ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಎಕ್ಸಾಮ್ ಸೆಂಟರ್ಸ್ ಏನಿದೆ, ಯಾವ ಎಕ್ಸಾಮ್ ಸೆಂಟರ್ಸ್ ಎಲ್ಲಿ ಬರುತ್ತೆ ನಮ್ಮದು ಅಂತ, ಸಿಲೆಬಸ್ ಏನಿದೆ, ಆಮೇಲೆ ಏಜ್ ಲಿಮಿಟು, ರೈಟ್, ಇದೆಲ್ಲನೂ ಅಂದರೆ ಒಂದು ಜನರಲೈಸ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ, ರೈಟ್. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಮತ್ತು ಟೆಲಿಗ್ರಾಮ್ ಚಾನಲ್, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಜಾಯ್ನ್ ಆಗ್ಬೋದು, ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಫಸ್ಟು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಇದು ಕಾಣಿಸ್ತಾ ಇರೋದು ಏನಿದೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ 25-26 ಅಂತ ಇದೆ. ಸೊ ಇಲ್ಲಿ ನೋಡಿ ಏನಿದೆ ಅಂತಂದರೆ, ಫಸ್ಟು ನೇಮ್ ಆಫ್ ದಿ ಎಕ್ಸಾಮಿನೇಷನ್ ಇದೆ, ಫೇಸ್ 1 ಎಕ್ಸಾಮ್ಸ್ ಯಾವಾಗಿದೆ, ಡೇಟ್ ಆಫ್ ಅಡ್ವರ್ಟೈಸ್ಮೆಂಟು, ಕ್ಲೋಸಿಂಗ್ ಡೇಟು, ಡೇಟ್ ಆ್ಯಂಡ್ ಮಂತ್ ಆಫ್ ಎಕ್ಸಾಮ್ ಅಂತ ಇದೆ. ಸೊ ಇಲ್ಲಿ ಬೇರೆ 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 ಎಕ್ಸಾಮ್ಸ್ ಇದೆ, ಸ್ಟೆನೋಗ್ರಾಫರ್ ಬರುತ್ತೆ, ಎಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಇದೆ. ಬಟ್ ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋದು ಯಾವ್ದು ಹೇಳಿ, SSC JE. ಅದು ಇಲ್ಲಿ ಬರುತ್ತೆ ನೋಡಿ, ಜೂನಿಯರ್ ಇಂಜಿನಿಯರ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್. ಆ್ಯಕ್ಚುಲಿ ಇದು 3 ಡಿಪಾರ್ಟ್ಮೆಂಟ್ ಅವ್ರಿಗಿದೆ, ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು. ಇವರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಸೊ ನಂಬರ್ ಆಫ್ ವೇಕೆನ್ಸೀಸ್ ಯಾವಾಗಲೂ ಸ್ವಲ್ಪ ಸಿವಿಲ್ಗೆ ಜಾಸ್ತಿ ಬರುತ್ತೆ ಕಂಪೇರ್ ಟು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸರಿನಾ. ಸೊ ಆದರೆ ಎಲ್ಲರೂ ಅಪ್ಲೈ ಮಾಡಿ ಬರಿಬೋದು. ಸಿವಿಲ್ ಅವ್ರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಸೊ ಇಲ್ಲಿ ನೋಡಿ ಯಾವಾಗ ಬರೋದಿದೆ, 30/6/2025 ಅಂದರೆ ಈ ಜೂನ್ ತಿಂಗಳಲ್ಲಿ ಇದು ನೋಟಿಫಿಕೇಶನ್ ಬರುತ್ತೆ. ಸೊ ಈ ಎಂಡ್ ಡೇಟ್ ಇದು ಎಂಡ್ ಡೇಟ್ ಆಫ್ ಅಪ್ಲಿಕೇಶನ್ ಇದೆ 21/7, ಒಂದು ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 20-25 ದಿವಸ ಇದೆ. ಸೊ ಈ ಎಕ್ಸಾಮ್ ಯಾವಾಗ ಆಗೋದಿದೆ, 27 ಅಕ್ಟೋಬರ್ 31, 2025 ಅಂದರೆ ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ. ಸೊ ಆಲ್ಮೋಸ್ಟ್ ಮಾತ್ರ 6, 7, 8, 9 ಆಯಿತಾ, 4 ತಿಂಗಳು ಟೈಮ್ ಇದೆ, ರೈಟ್. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಆಲ್ಮೋಸ್ಟ್ ಅಲ್ಲಿ ಮಾತ್ರ 4.5 ಮಂತ್ಸ್ ಇದೆ, 4.5 or 5 ಮಂತ್ಸ್ ಹತ್ರ ಇದೆ. ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಬಟ್ ಇದರಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದ್ರೆ ಸಾಕು. ಈಗ ಇಲ್ಲಿ ನೋಡಿ, ಈಗ ಇದು ಏನಂತಂದರೆ 2024ರಲ್ಲಿ ಏನು ನೋಟಿಫಿಕೇಶನ್ ಬಂದಿತ್ತಲ್ಲ, ಇದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು SSC JE ಇದು 2024 ಇದೆ. ಇದು 25 ಇನ್ನೂ ಬಂದಿಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಳೋದಿದೆ ಅಂದರೆ, ಜನರಲ್ ಇನ್ಫಾರ್ಮೇಷನ್ ಇದೆ ಅದನ್ನು ತೆಗೆದುಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಈ ಥರ ನೋಟಿಫಿಕೇಶನ್ ಬರುತ್ತೆ, ಡೇಟ್ ಆಫ್ ಸಬ್ಮಿಷನ್ ಇವರೆಲ್ಲ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಬಂದಮೇಲೆ ನಾವು ನೋಡೋಣ, ರೈಟ್. ಸೊ ಇಂಪಾರ್ಟೆಂಟ್ ಏನಿದೆ ನಾನು ಅದಷ್ಟೇ ಹೇಳ್ತೀನಿ. ನೋಡಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇರೋದು, ಈಗ SSC JE ಇದೆ ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, ರೈಟ್. ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿರುತ್ತೆ, ಬೇರೆ ಬೇರೆ ಪ್ಲೇಸಲ್ಲಿರುತ್ತೆ. ನಾರ್ತಲ್ಲಿ ಇದ್ರ ಜಾಸ್ತಿ ಪೋಸ್ಟಿಂಗ್ ಇರುತ್ತೆ, ಆಲ್ಮೋಸ್ಟ್ ಆಲ್ ನಾರ್ತ್ ಪೋಸ್ಟಿಂಗ್ ಇರುತ್ತೆ, ರೈಟ್. ಸೊ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. ಆ ಡಿಪಾರ್ಟ್ಮೆಂಟ್ ಪ್ರಕಾರ ಕ್ವಾಲಿಫಿಕೇಶನ್ ಚೇಂಜ್ ಇದೆ, ರೈಟ್. ಆ ಡಿಪಾರ್ಟ್ಮೆಂಟ್ ಕ್ವಾಲಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂತ ನಾವು ಈಗ ನೋಡೋಣ, ರೈಟ್. ಈಗ ನೋಡ್ಬೋದು, ಫಸ್ಟ್ BRO ಅಂತ ಬರುತ್ತೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಈ ಹೆಸರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಡಿಗ್ರಿ ಇರಬೇಕು, ನಿಮಗೆ ಡಿಗ್ರಿ ಇದ್ರೆ ಅಲೋ ಇದೆ. ಇಲ್ಲಿ ನೋಡಿ 2 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮೇಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಅದಕ್ಕೆ ಇದ್ರದ್ದು ಏಜ್ ನೋಡಿ 30 ಇಟ್ಟಿದ್ದಾರೆ, ಗೊತ್ತಾಯ್ತಾ. ಸೊ ಇದಕ್ಕೆ ಏನು ಬೇಕು ಅಂತಂದರೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಯಾವ ಪೋಸ್ಟ್ಗೆ, BROಗೆ ಎಕ್ಸ್ಪೀರಿಯನ್ಸ್ ಬೇಕು 2 ವರ್ಷದ್ದು, ರೈಟ್. ನೀವು BROಗೆ ಅಪ್ಲೈ ಮಾಡ್ಬೇಕಂದ್ರೆ ಇದಿದೆ. ಸಿವಿಲ್ ಅವರು ಈಗ ಡಿಗ್ರಿನ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲು ಇತ್ತಂತಂದರೆ, ಮತ್ತು 3 year ಡಿಪ್ಲೊಮಾ ಎಲೆಕ್ಟ್ರಿಕಲು, 2 year ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್, ಅವ್ರದ್ದು ಸೇಮ್ ಅದೇ ಇದೆ. ಸೊ ಇದು ಎಕ್ಸ್ಪೀರಿಯನ್ಸ್ ಮೇಲೆ, BRO ಎಕ್ಸ್ಪೀರಿಯನ್ಸ್ ಮೇಲೆ. ನೆಕ್ಸ್ಟ್ ನೋಡ್ಬೋದು ನೀವು, ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ಇದೆ. ಸೊ ಅದರಲ್ಲಿ JE ಸಿವಿಲ್ ಇದೆ, 3 year ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್,
ಇದ್ರೆ ಸಾಕು, ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ. ಸೊ 3 ಇಯರ್ ಡಿಪ್ಲೊಮಾ ಯಾರ್ಯಾರ್ದಿದೆ ಅವರು ಇವಾಗ ಅಪ್ಲೈ ಮಾಡ್ಬೋದು. ಇಲ್ಲಿ ಏನು ಡಿಫರೆನ್ಸ್ ಆಗುತ್ತೆ, ಮೇಲ್ಗಡೆ ನೋಡಿ ಡಿಗ್ರಿ ಅಲೌ ಮಾಡಿದ್ದಾರೆ BRO ಅಲ್ಲಿ, ರೈಟ್. ಡಿಗ್ರಿ ಅಲೋ ಮಾಡಿದ್ದಾರೆ BRO ಅಲ್ಲಿ, ಅಥವಾ ಏನಂತಂದ್ರೆ 3 ಇಯರ್ ಡಿಪ್ಲೊಮಾನು ಅಲೋ ಮಾಡಿದ್ದಾರೆ. ಡಿಗ್ರಿ ಡಿಪ್ಲೊಮಾ ಇಬ್ರು ಅಪ್ಲೈ ಮಾಡ್ಬೋದು. ಅಪ್ ಟು 30 ಏಜ್ ಇದೆ, 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು. ಬಟ್ ಅದೇ ಇಲ್ಲಿ ಜಲಶಕ್ತಿಯಲ್ಲಿ ನೀವು ನೋಡ್ಬೋದು, ಡಿಪ್ಲೊಮಾ ಅಷ್ಟೇ ಇದೆ, ಅಪ್ ಟು 30 ವರೆಗೂ ಏಜ್ ಲಿಮಿಟ್ ಇದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟು ಸೆಂಟ್ರಲ್ ವಾಟರ್ ಕಮಿಷನ್ ಅಲ್ಲಿ ನಿಮಗೆ ಪೋಸ್ಟಿಂಗ್ ಆಗುತ್ತೆ ನೀವು ಸೆಲೆಕ್ಟ್ ಆದರೆ. ಬ್ಯಾಚುಲರ್ ಡಿಗ್ರಿ ಇರಬೇಕು ಸಿವಿಲ್ ಅಲ್ಲಿ, ಗೊತ್ತಾಯ್ತಾ. ಬ್ಯಾಚುಲರ್ ಡಿಗ್ರಿ ಇರಬೇಕು ಸಿವಿಲ್ ಅಲ್ಲಿ, ಆವಾಗ ನಿಮಗೆ ಸೆಂಟ್ರಲ್ ವಾಟರ್ ಕಮಿಷನ್ ಸಿಗುತ್ತೆ. ಅಪ್ ಟು 30 ಇಯರ್ಸ್ ಇದೆ ಇದು. CPWD ಸೆಂಟರ್ ಪಬ್ಲಿಕ್ ವಾಟರ್ ಡಿಪಾರ್ಟ್ಮೆಂಟು ಇದೂ ಇದೆ ನೋಡಿ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರಿಕಗ್ನೈಸ್ ಇನ್ಸ್ಟಿಟ್ಯೂಟ್. ಅಪ್ ಟು 32 ಇಯರ್ಸ್ ವರೆಗೂ ನೀವು ಬರಿಬೋದು, ಎಕ್ಸಾಮ್ಸ್ನ ಬರಿಬೋದು, ಅಷ್ಟು ಅವರು ಕೊಟ್ಟಿದ್ದಾರೆ. ಸೆಂಟ್ರಲ್ ಆ್ಯಂಡ್ ವಾಟರ್ ಪವರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ, ರೈಟ್. ಅದನ್ನು ಇದೆ ನೋಡಿ, ಡಿಪ್ಲೊಮಾ ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇದ್ದರೆ ಎಲೆಕ್ಟ್ರಿಕಲ್, ಅಪ್ ಟು 30 ಇದ್ರದ್ದು ಏಜ್ ಲಿಮಿಟ್ ಇದೆ. ಸೊ ಆಮೇಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಇದೆ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳ್ಳೆ ಪೋಸ್ಟ್, ರೈಟ್. ಸೊ ನೋಡಿ, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅವರಿಗೆ ತುಂಬ ಒಳ್ಳೆ ಪೋಸ್ಟ್ ಇದು, ಅವರು ಹೋಗ್ಬೋದು. ಆಮೇಲೆ ಫರಕ ಬ್ಯಾರೇಜ್ ಪ್ರಾಜೆಕ್ಟ್ ಅಂತ ಬರುತ್ತೆ ಜಲಶಕ್ತಿ ಅಂಡರಲ್ಲಿ, ಅದನ್ನು ಒಂದು ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಇದೆ. ನೀವು ಸಿವಿಲ್ ಡಿಪ್ಲೊಮಾ ಮಾಡಿದ್ರೆ ಅಪ್ ಟು 30 ಇಯರ್ಸ್ ಒಳಗಡೆ ಇದ್ರೆ ನೀವು ಅಪ್ಲೈ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇದೆ. ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ ಏನಂತಂದ್ರೆ ನಿಮಗೆ ಡಿಗ್ರಿ ಇನ್ ಸಿವಿಲ್ ಇರಬೇಕು, 3 ಇಯರ್ಸ್ ಡಿಪ್ಲೊಮಾ ಇದ್ರೂ ಪರವಾಗಿಲ್ಲ ಬರುತ್ತೆ, 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲೂ ಬೇಕಾಗಿದೆ. ಅಂದರೆ ಸಿಂಪಲ್ ಆಗಿದೆ, BRO ಮತ್ತು MES ಆಯ್ತಾ, ಎಲ್ಲಿದೆ ಅಲ್ಲಿ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಕನ್ಸಿಡರ್ ಮಾಡ್ತಾರೆ ಅಷ್ಟೇ, ಇಲ್ಲ ಅಂದರೆ ಕನ್ಸಿಡರ್ ಮಾಡಲ್ಲ, ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ NTRO, ಇದು ಹೊಸದು ಆ್ಯಡ್ ಮಾಡಿದ್ದಾರೆ. ಸೊ ಡಿಪ್ಲೊಮಾ ಇರೋರಿಗೆ ಇಲ್ಲಿ ಇದು 30 ವರ್ಷವರೆಗೂ ಮಾಡಿದ್ದಾರೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಿದೆ ಅಂತಂದರೆ, ಒಂದೊಂದು ಆರ್ಗನೈಸೇಷನ್ ಒಂದೊಂದು ಥರ ಏನಂತಂದರೆ ಅವರು ಕೇಳಿದ್ದಾರೆ, ಡಿಫ್ರೆಂಟ್ ಇದೆ ನೋಡಿ. ಒಂದಕ್ಕೆ ಡಿಪ್ಲೊಮಾ ಇದೆ, ಒಂದಕ್ಕೆ ಡಿಗ್ರಿ ಇದೆ, ಒಂದಕ್ಕೆ ಡಿಪ್ಲೊಮಾ ಇದೆ, ಒಂದಕ್ಕೆ ಡಿಗ್ರಿ ಇದೆ. ಸೊ ಅದಕ್ಕೆ ನೋಡಿಬಿಟ್ಟು ಅಪ್ಲೈ ಮಾಡ್ತಾರೆ, ನೋಡಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಎಲ್ಲಿದೆ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಒಂದು ಡಿಪ್ಲೊಮಾದವರಿಗೆ ಒಳ್ಳೆ ಅಪರ್ಚುನಿಟಿ ಇದೆ, ಯಾಕೆಂದರೆ ನಿಮ್ಗೆ ಎಲ್ಲದರಲ್ಲೂ ಆಲ್ಮೋಸ್ಟ್ ಆಲ್ ಅಲೋ ಮಾಡಿದ್ದಾರೆ, ಗೊತ್ತಾಯ್ತಾ. ಸೊ ನೀವು ಅಪ್ಲೈ ಮಾಡ್ಬೋದು. ಈಗ ನೆಕ್ಸ್ಟ್ ನೋಡಿ, ಈ ಥರ ವೇಕೆನ್ಸಿ ಬರುತ್ತೆ, ಇದು 2024 ಇದೆ, ಬಟ್ 25 ಬಂದಮೇಲೆ ಅದ್ರ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ, ಆಯಿತಾ. ಸೊ ಈ ಥರ ವೇಕೆನ್ಸೀಸ್ ಕೊಡ್ತಾರೆ ನೋಡಿ, ಒಳ್ಳೆ ವೇಕೆನ್ಸೀಸ್ ಇತ್ತು ಹೋದ ವರ್ಷ, ತುಂಬ ಒಳ್ಳೆಯದು ವೇಕೆನ್ಸೀಸ್ ಇತ್ತು, ರೈಟ್. ಸೊ ವೇಕೆನ್ಸೀಸ್ ಬಗ್ಗೆ ಇವಾಗ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಂದಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏಜ್ ಲಿಮಿಟ್ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ನೋಡಿ, ಇಲ್ಲಿ ಏಜ್ ಲಿಮಿಟು ಏಜ್ ರಿಲ್ಯಾಕ್ಸೇಷನು ನೀವು 1/8/2024, ರೈಟ್, ಅದು ಕ್ರೂಷಿಯಲ್ ಡೇಟ್ ಇದೆ, ಆಯಿತಾ. ಅದಾದಮೇಲೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ನಾಟ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2/8/1994, ಅದಕ್ಕಿಂತ ಮುಂಚೆ ನೀವು ಹುಟ್ಟಿರೋ ಇರಬಾರ್ದು, ನಾಟ್ ಲೇಟರ್ ದೆನ್ 2006 ಇದ್ದರೆ ನೀವು ಅಲೌಡ್ ಇಲ್ಲ, ರೈಟ್. ಫಾರ್ ದ ಪೋಸ್ಟ್ ಫಾರ್ ವಿಚ್ ಏಜ್ ಲಿಮಿಟ್ ಇಸ್ 30, ನೋಡಿ ಇಲ್ಲಿ 2 ಡಿವೈಡ್ ಮಾಡಿದ್ದಾರೆ, ಯಾವ್ಯಾವ್ದು ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಅದಕ್ಕೆ 32 ಇದೆ, ವೆರಿ ಸಿಂಪಲ್. 32 ಏಜು 30 ಏಜು, 32 ಇತ್ತಂದರೆ ಎಕ್ಸ್ಪೀರಿಯನ್ಸ್ ಅಲೌ ಮಾಡಿದ್ದಾರೆ, 30 ಇತ್ತಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ನೀವು ಅಪ್ಲೈ ಮಾಡಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಇದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ, ನಾನೇನು ಹೇಳೋದು ಬೇಕಾಗಿಲ್ಲ. SC STಗೆ 5 ವರ್ಷ, OBCಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. PWD ಆಮೇಲೆ OBC ಅವರಿಗೆ 13 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೂ 3 ವರ್ಷ ಇದೆ, ಡಿಫೆನ್ಸ್ ಪರ್ಸನಲ್ ಇದ್ದರೆ 3 ವರ್ಷ ಇದೆ, ಆಮೇಲೆ ಡಿಫೆನ್ಸ್ ಪರ್ಸನಲ್ ಬೇರೆ ಬೇರೆ ಥರ ಇದ್ದರೆ 8 ವರ್ಷ ಇದೆ. ಇದು ನೀವು ನೋಡ್ಕೋಬೋದು, ಸಿಂಪಲ್ ಆಗಿದೆ, ರೈಟ್. ವೆರಿ ಇಂಪಾರ್ಟೆಂಟು ಏನಿದೆ ಅದನ್ನು ತೋರಿಸ್ಕೊಡ್ತೀನಿ, ಒಂದು ನಿಮಿಷ. ಇಲ್ಲಿದೆ ಏನಂದರೆ ಎಕ್ಸಾಮ್ ಪ್ಯಾಟರ್ನ್, ಅಪ್ಲೈ ಯಾವ ಥರ ಮಾಡೋದು ಈ ಟೆನ್ಷನ್ ತೊಗೊಳ್ಬೇಡಿ, ಇಲ್ಲಿದೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡೋದಿದೆ, ಬಂದಮೇಲೆ ನಾನು ಅದ್ರದ್ದು ಮತ್ತೆ ವಿಡಿಯೋ ಮಾಡ್ತೀನಿ, ರೈಟ್. ಸೊ ಇಲ್ಲಿ ನೋಡಿ, ಇದು ವೆಬ್ಸೈಟ್ ಇದೆ, ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸ್ಟೆಪ್ಸ್ ಏನು ಹೇಳಿರ್ತಾರೆ ಅದನ್ನು ಫಾಲೋ ಮಾಡಿ, ತುಂಬ ಸ್ಟ್ರಿಕ್ ಆಗಿರ್ತಾರೆ, ಸ್ವಲ್ಪ ಮಿಸ್ಟೇಕ್ ಆದರೆ ಫೋಟೋದಲ್ಲಿ ಸಿಗ್ನೇಚರಲ್ಲಿ ರಿಜೆಕ್ಟ್ ಆಗುತ್ತೆ ಡೈರೆಕ್ಟಾಗಿ. ನೆಕ್ಸ್ಟು ಸೆಂಟರ್ ಆಫ್ ಎಕ್ಸಾಮಿನೇಷನ್ ಎಲ್ಲರಿಗೆ ನೋಡಿ, ಸೆಂಟರ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇದೆ ಗೊತ್ತಾ, ಇಲ್ಲಿ ರೀಜನ್ಸ್ಗಳಿದೆ, SSC ರೀಜನ್ಸ್, ರೈಟ್. ರೀಜನ್ಸ್ ಇದೆ, ಸ್ಟೇಟ್ಸ್ ಇದೆ, ಅದರ ಪ್ರಕಾರ ಇಲ್ಲಿ ಎಕ್ಸಾಮ್ ಸೆಂಟರು ಅದೇ ಥರ ಇದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ನೋಡಿ ಕರ್ನಾಟಕ ಬರುತ್ತೆ, ಕರ್ನಾಟಕ ಕೇರಳ ರೀಜನ್ನ ಒಂದು ಕಡೆ ಮಾಡಿದ್ದಾರೆ, ಅದನ್ನು KKR ಅಂತ ಅಂತಾರೆ, KKR ಅವ್ರದ್ದು ಸಪ್ರೇಟ್ ವೆಬ್ಸೈಟ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಎಲ್ಲ ರೀಸನ್ದು ಸಪ್ರೇಟ್ ವೆಬ್ಸೈಟ್ ಇದೆ, SSC kkr.kr.nic.in ಅಂತ ಇದೆ. ಸೊ ಅದು ಕರ್ನಾಟಕ ಕೇರಳ ಒಂದು ರೀಸನ್ನು. ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ, ಬೆಳಗಾವಿಯಲ್ಲಿದೆ, ಬೆಂಗಳೂರಲ್ಲಿದೆ, ಹುಬ್ಳಿಯಲ್ಲಿದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ, ಆಯಿತಾ, ಉಡುಪಿ, ಇವು ಕರ್ನಾಟಕದ್ದು. ಎರ್ನಾಕುಲಮು, ಕೊಲ್ಲಮು, ಕೊಟ್ಟಯಮು, ಕೋಜಿಕೋಡು, ತಿರುವನಂತಪುರಂ ಇವೆಲ್ಲ ಕೇರಳ, ಗೊತ್ತಾಯ್ತಾ. ಸೊ ಇಷ್ಟು ಎಕ್ಸಾಮ್ ಸೆಂಟರ್ಸು ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ಸ್ ಏನು ತೊಂದರೆ ಇಲ್ಲ, ಎಲ್ಲ ಎಕ್ಸಾಮ್ ಆನ್ಲೈನ್ ಇರುತ್ತೆ, ನೀವು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ.
ಸರಿನಾ? ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಪೇಪರ್ ಇರುತ್ತೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಇದು ಆನ್ಲೈನ್ ಎಕ್ಸಾಮ್ ಇರುತ್ತೆ, CBT ಅಂತ ಅಂತಾರೆ ಇದಕ್ಕೆ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಸೊ ಮೊದಲೇನಿತ್ತು ಗೊತ್ತಾ, ಪೇಪರ್ 1 ಪೇಪರ್ 2 ಅಲ್ಲಿ ಪೇಪರ್ 2 ಒನ್ ಟೈಪ್ ಆಫ್ UPSC ಇತ್ತು, ಅಂದರೆ ಡಿಸ್ಕ್ರಿಪ್ಟಿವ್ ಇತ್ತು ಬರೆಯೋದು. ಈಗ ಹೋದ ವರ್ಷನೇ ಏನು ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಸೆಕೆಂಡ್ ಪೇಪರು ಏನು ಮಾಡಿದ್ದಾರೆ ಅಂತಂದರೆ, ಅಂದರೆ ಪ್ರಿಲಿಮ್ಸ್ ನೀವು ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ನಾನು ಹೇಳ್ತಾ ಇರೋದು, ಅದನ್ನು MCQ ಮಾಡಿದ್ದಾರೆ. ರೈಟ್. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ರೈಟ್. ಪೇಪರ್ 1 ಪೇಪರ್ 2 ಎರಡು ಇರುತ್ತೆ. ಪೇಪರ್ 1 ಅಲ್ಲಿ ನೋಡಿ, ಅಂದರೆ ಇದು ಪ್ರಿಲಿಮ್ಸ್ ಥರ ಅಂತ ತಿಳ್ಕೊಳ್ಳೋಣ. ಇದು ಪ್ರಿಲಿಮ್ಸ್. ಸೊ ಇದು ಪ್ರಿಲಿಮ್ಸು. ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ. ಜನರಲ್ ಇದರಲ್ಲಿ ನೋಡಿ, ಇದರಲ್ಲೂ ಡಿವೈಡ್ ಮಾಡಿದ್ದಾರೆ. ಇದು ರೀಸನಿಂಗು, ಆಯಿತಾ. ಇದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. 50 ಕ್ವಶನ್ನು 50 ಮಾರ್ಕ್ಸು. ಜನರಲ್ ಅವೇರ್ನೆಸ್ ಅಂದರೆ GK, ಅದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಕರೆಂಟ್ ಅಫೇರ್ಸ್ ಎಲ್ಲನೇ ಬಂತು. ಅದು ಎಷ್ಟಿರುತ್ತೆ, 50 ಕ್ವಶನ್ನು 50 ಮಾರ್ಕ್ಸು, ಆಯಿತಾ. ಅದಾದಮೇಲೆ ನೋಡಿ, ಈಗ ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಅವ್ರಿಗೆ ನಿಮ್ಮ ಸ್ಪೆಸಿಫಿಕ್ ಆಗಿ ಏನಿರುತ್ತೆ ಅದಕ್ಕೆ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಅಂದರೆ ಪ್ರಿಲಿಮ್ಸಲ್ಲೇ ನೀವು GKನೂ ಓದಬೇಕು, ರೀಸನಿಂಗ್ ಓದಬೇಕು, ಆಮೇಲೆ ಸಿವಿಲ್ ಓದಬೇಕು. ಸಿವಿಲ್ ಬಂದುಬಿಟ್ಟು 100 ಮಾರ್ಕ್ಸು, GK ಬಂದುಬಿಟ್ಟು 50 ಮಾರ್ಕ್ಸು, ರೀಸನಿಂಗ್ ಬಂದುಬಿಟ್ಟು 50 ಮಾರ್ಕ್ಸು. ಸೊ ಟೋಟಲ್ ಎಷ್ಟಾಯ್ತು ಹೇಳಿ, 200 ಮಾರ್ಕ್ಸ್ ಆಯ್ತಿದ್ದು. 200 ಮಾರ್ಕ್ಸು. ಸೊ ಎಷ್ಟು ಟೈಮ್ ಇರುತ್ತೆ ನಿಮ್ಮ ಹತ್ರ, 2 hours ಟೈಮ್ ಕೊಡ್ತಾರೆ. ಅಂದರೆ 120 minutes ಯು ಹ್ಯಾವ್ ಟು ಆನ್ಸರ್ 200 ಕ್ವಶನ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟು ಮ್ಯಾನೇಜ್ ದ ಟೈಮಿಂಗ್. ಇದು ಪೇಪರ್ 1 ಆಯಿತು. ಪೇಪರ್ 1 ನೀವು ಕಟ್ ಆಫ್ನ ಕ್ವಾಲಿಫೈ ಆದಮೇಲೆ ನಿಮಗೆ ಪೇಪರ್ 2 ಎಕ್ಸಾಮ್ ಬರೆಯೋಕೆ ಬರುತ್ತೆ. ಗೊತ್ತಾಯ್ತಾ, ತಿಳ್ಕೊಳ್ಳಿ. ಕಂಪ್ಯೂಟರ್ ಬೇಸ್ ಇರುತ್ತೆ ಇದನ್ನು. ರೈಟ್. ಇಲ್ಲಿ 100 ಕ್ವಶನ್ ಇರುತ್ತೆ, 300 ಮಾರ್ಕ್ಸ್ ಇದೆ. ಅಂದರೆ ಒಂದು ಕ್ವಶನು 3 ಮಾರ್ಕ್ಸ್ ಇರುತ್ತೆ. ಯಾವುದು, ಪೇಪರ್ 2 ಅಲ್ಲಿ. ಯಾವಾಗ ನೀವು ಪೇಪರ್ 1 ಕ್ಲಿಯರ್ ಆದಮೇಲೆ. ಕ್ಲಿಯರ್ ಆಗಲಿಲ್ಲ ಅಂದರೆ ಮುಗೀತು, ಮತ್ತೆ ರೀಸೆಟ್ಟು ನೆಕ್ಸ್ಟ್ ವರ್ಷ ಬರೀಬೇಕು. ಸಿಂಪಲ್ ಆಗಿದೆ. ಟೈಮ್ ಎಷ್ಟು ಕೊಡ್ತಾ ಇದ್ದಾರೆ, 2 hours ಕೊಡ್ತಾ ಇದ್ದಾರೆ. ರೈಟ್. ಸೊ ಇದರಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತಾ ಇರೋದು ನಾನು. ರೈಟ್. ಇದು ಏನಂತಾರೆ ಎಕ್ಸಾಮ್ ಪ್ಯಾಟರ್ನ್ ಇದೆ. ತುಂಬ ಚೆನ್ನಾಗಿ ಏನಂತಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಚೆನ್ನಾಗಿ ಕ್ವಾಲಿಟಿ ಕ್ವಶನ್ಸ್ ಇರುತ್ತೆ. ನೀವು ಚೆನ್ನಾಗಿ ನೀವು ಸೀರಿಯಸ್ ಆಗಿ ಮಾಡ್ಬೇಕಂದ್ರೆ ಇಂಥ ಎಕ್ಸಾಮ್ಸ್ನ ಫೋಕಸ್ ಮಾಡಬೇಕು. ಬಿಕಾಸ್ ಇವರು ಎಕ್ಸಾಮು 100% ಆನ್ ಟೈಮ್ ನಡೆಸ್ತಾರೆ. ಯಾವುದೇ ಥರ ಚೇಂಜಸ್ ಮಾಡಿಸೋದಿಲ್ಲ. 100% ನಿಮ್ಗೆ ಗೊತ್ತಿರುತ್ತೆ, ಬರುತ್ತೆ ನಾನು ಎಕ್ಸಾಮ್ ಬರೆಯೋದಿದೆ ಅಂತ. ಅದೇ KPSC ಆ ಥರ ಮಾಡೋದಿಲ್ಲ. ರೈಟ್. ಸೊ ಅದಕ್ಕೆ ನೀವು ಇದನ್ನು ಮಾಡ್ಕೋಬೋದು. ಈಗ ಇದು ಇಂಡಿಕೇಟಿವ್ ಸಿಲೆಬಸ್ ಇದೆ. ನಾನು ಏನು ಮಾಡ್ತೀನಿ ಗೊತ್ತಾ, ಈ ವಿಡಿಯೋನ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಸಿಲೆಬಸ್ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ರೈಟ್. ಅಲ್ಲಿ ಡಿಸ್ಕಸ್ ಮಾಡೋಣ ಏನೇನಿದೆ ಏನೇನಿಲ್ಲ ಅಂತ. ಸೊ ನೋಡಿ, ಇಲ್ಲಿ ಇವೆಲ್ಲ ಸಬ್ಜೆಕ್ಟ್ ಇದೆ. ಸಿವಿಲ್ದು, ಬಿಲ್ಡಿಂಗ್ ಮಟೀರಿಯಲ್ಸು, ಎಸ್ಟಿಮೇಟಿಂಗ್, ಕಾಸ್ಟಿಂಗ್, ವ್ಯಾಲ್ಯೂಯೇಷನ್, ಸರ್ವೆ, ಸಾಯಿಲ್ ಮೆಕ್ಯಾನಿಕ್ಸ್, ಹೈಡ್ರೋಲಿಕ್ಸ್, ಇರಿಗೇಷನ್, ಟ್ರಾನ್ಸ್ಪೋರ್ಟೇಷನ್, ಎನ್ವೈರ್ಮೆಂಟಲ್, ಥಿಯರಿ ಆಫ್ ಸ್ಟ್ರಕ್ಚರ್, ಕಾಂಕ್ರೀಟ್ ಟೆಕ್ನಾಲಜಿ, RCC, ಸ್ಟೀಲು, ಇವೆಲ್ಲ ಸಬ್ಜೆಕ್ಟ್ಸ್ ಇದೆ. ಈ 100 ಮಾರ್ಕ್ಸು ಇದರಿಂದನೇ ಬರುತ್ತೆ. ಗೊತ್ತಾಯ್ತಾ. ಇದು ಸಿಲೆಬಸ್ಸು, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಇಂಪಾರ್ಟೆಂಟ್ ಒಂದು ಡಿಸ್ಕಷನ್ ಇದೆ, ಅದನ್ನು ಹೇಳ್ಬಿಟ್ಟು ವಿಡಿಯೋನ ಸಮ್ ಅಪ್ ಮಾಡಿಬಿಡ್ತೀನಿ. ಸೊ ಏನಿದೆ ಅಂತಂದರೆ ಕಟ್ ಆಫು, ಆಯಿತಾ. ಕಟ್ ಆಫ್ ಇದೇನಿದೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಪೇಪರ್ 1 ಆ್ಯಂಡ್ ಪೇಪರ್ 2 ಆ್ಯಸ್ ಫಾಲೋಸ್. ಯುವರ್ ಇದ್ದರೆ ಅಟ್ಲೀಸ್ಟ್ 200 ನೀವು 30% ಆದರೂ ತೆಗಿಬೇಕು. 30% ಕಟ್ ಆಫ್ ಅಲ್ಲ, ಕಟ್ ಆಫ್ ಇನ್ನೂ ಜಾಸ್ತಿ ಹೋಗುತ್ತೆ. ಯಾಕೆಂದರೆ ಕಾಂಪಿಟೇಷನ್ ತುಂಬ ಇರುತ್ತೆ. ಮಿನಿಮಮ್ ಅದ್ರ ಕೆಳಗಡೆ ಇದ್ದರೆ ನಿಮ್ಗೆ ಕನ್ಸಿಡರ್ ಮಾಡೋದಿಲ್ಲ, ಅದ್ರ ಮೇಲ್ಗಡೆ ಇದ್ದರೆ ಕನ್ಸಿಡರು. OBCಗೆ 25 ಇದೆ, ಆಲ್ ಅದರ್ ಕ್ಯಾಟಗರೀಸ್ಗೆ 20% ಇದೆ. ರೈಟ್. ಸೊ ಇದಿಷ್ಟು ಏನಂತಂದರೆ ಜನರಲ್ ಇನ್ಫಾರ್ಮೇಷನ್ ನಾನು ಹೇಳ್ಕೊಟ್ಟಿದ್ದೀನಿ. ಡಿಪಾರ್ಟ್ಮೆಂಟ್ ಯಾವುದು, ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಏನಿಲ್ಲ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ. ಇದು ವಿಡಿಯೋ 1 ಇದೆ, ಇದರಲ್ಲೆಲ್ಲ ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಐದರ್ ಸಿಲೆಬಸ್ ಬರುತ್ತೆ, ಇಲ್ಲ ಅಂತಂದರೆ ಸಿಲೆಬಸ್ ಹೇಳ್ಕೊಡ್ತೀನಿ, ಯಾವ ಥರ ಅನಾಲಿಸಿಸ್ ಮಾಡಬೇಕು, ಓದಬೇಕು ಅಂತ ನಾನು ಹೇಳ್ತೀನಿ. ರೈಟ್. ಸೊ ಥ್ಯಾಂಕ್ ಯು. Have a nice day. We will meet in the next video, that is in the video 2 about syllabus of SSC JE and how to analyze and what are the important subjects. Subjects ಅಲ್ಲಿ ಎಷ್ಟು ಕ್ವಶನ್ ಯಾವ ಥರ ಬರುತ್ತೆ ಅಂತ ನೋಡೋಣ. ರೈಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.